ನಮಸ್ಕಾರ ಆತ್ಮೀಯ ಟ್ರೇಡರ್ಗಳೇ. ಇಂದು ಮತ್ತೆ ಒಂದು ಹೊಸ ಟ್ರೇಡಿಂಗ್ ಸೈಕಾಲಜಿ ರಿಲೇಟೆಡ್ ವಿಡಿಯೋನ ತಂದಿದ್ದೀನಿ. ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಸರಣಿ ವಿಡಿಯೋಗಳನ್ನು ತರ್ತಾನೆ ಇರ್ತೀವಿ. ಇದರಿಂದ ಎಲ್ಲ ನಮ್ಮ ಟ್ರೇಡಿಂಗ್ ಗ್ರಾಹಕರು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮತ್ತು ಈ ನಮ್ಮ ಚಾನಲ್ ವತಿಯಿಂದ ಏನು ಕನ್ಫರ್ಮೇಷನ್ ಮಾಡ್ತಾಯಿದ್ದೀವಿ ಕೇಳಿದ್ರೆ, 1-to-1 ಟ್ರೇಡಿಂಗ್ ಚಾರ್ಟ್ ಅನಾಲಿಸಿಸ್ ಟ್ರೈನಿಂಗ್ ಅವೈಲೇಬಲ್ ಇದೆ. ಡೈರೆಕ್ಟಾಗಿ ನಿಮಗೆ ಯಾವ ಥರ ಕ್ವಶನ್ ಬೇಕಿದ್ರೂ 1-to-1 ಕೇಳ್ಬೋದು. 8 ಸೆಷನ್ಸ್ಗಳಿರುತ್ತೆ. ಡಿಫ್ರೆಂಟ್ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತೀವಿ. 1-to-1 ರೆಕಾರ್ಡೆಡ್ ಅಲ್ಲ, ನಿಮ್ಗೆ ಯಾವ ಥರ ಡೌಟ್ಸ್ ಬೇಕೆಂದರೂ ಕೇಳ್ಬೋದು. ಇದರಿಂದ ನಿಮಗೆ ನಿಮ್ಮ ಚಾರ್ಟ್ ಸ್ಕಿಲ್ನ ಇಂಪ್ರೂವ್ ಮಾಡಲಿಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಮುಂದೆ ಅದನ್ನ ಬಳಸ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸತತವಾಗಿ ಹಣ ಕಳ್ಕೊಳ್ಳೋಕೆ ನಿಮ್ಮ ಸ್ಟ್ರಾಟಜಿ ಕಾರಣವಲ್ಲದಿದ್ದರೆ, ನೀವು ಬಳಸೋ ಆ ಫ್ಯಾನ್ಸಿ ಇಂಡಿಕೇಟರ್ಸ್ಗಳು ಅಲ್ಲ ಅಂದ್ರೆ, ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ನಾವಿಂದು ಒಂದು ಆಡಿಯೋ ಬುಕ್ನ ಆಯ್ದ ಭಾಗಗಳ ಬಗ್ಗೆ ಮಾತಾಡೋಣ. ಇದರ ಪ್ರಕಾರ ಟ್ರೇಡಿಂಗ್ ಅಂದ್ರೆ ಬರೀ ಚಾರ್ಟ್ಸ್ ನೋಡೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿನ ಭಾವನೆಗಳು, ಶಿಸ್ತು, ಆಮೇಲೆ ನಮ್ಮ ಮನಸ್ಥಿತಿಯನ್ನ ನಿಭಾಯಿಸೋದು. ನಮ್ಮ ಇವತ್ತಿನ ಈ ಒಂದು ಚರ್ಚೆಯ ಉದ್ದೇಶ ಟ್ರೇಡಿಂಗ್ ಜಗತ್ತಿನಲ್ಲಿ ಗೆಲ್ಲೋಕೆ ಬೇಕಾದ, ಆದ್ರೆ ಯಾರೂ ಹೆಚ್ಚು ಮಾತಾಡದ ಕೆಲವು ಕಾನೂನುಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ಈ ಮಾನಸಿಕ ಆಟದ ಆಳಕ್ಕೆ ಇಳಿಯೋಣವೇ? ಖಂಡಿತ. ನೀವು ಹೇಳಿದ್ದು ತುಂಬಾನೇ ಸರಿ. ಹೆಚ್ಚಿನವರು ಟ್ರೇಡಿಂಗ್ ಅಂದ್ರೆ ಒಂದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಂತಾರೆ, ಇಲ್ಲಾಂದ್ರೆ ಅದೊಂದು ಜೂಜು ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಆದರೆ ಈ ಮೂಲಗಳ ಪ್ರಕಾರ ಇದು ಪೂರ್ತಿಯಾಗಿ ಸಂಭವನೀಯತೆ, ಸೈಕಾಲಜಿ ಮತ್ತೆ ಶಿಸ್ತಿನ ಒಂದು ಆಟ. ಇಲ್ಲಿ ಗೆಲ್ಲೋದು ಅಂದ್ರೆ ಪ್ರತಿ ಸಲ ಸರಿ ಇರೋದಲ್ಲ, ತಪ್ಪು ಮಾಡಿದಾಗ್ಲೂ ಆಟದಲ್ಲಿ ಉಳಿದುಕೊಳ್ಳೋದು. ಯಶಸ್ವಿ ಟ್ರೇಡರ್ಗಳು ಲಾಭವನ್ನ ಬೆನ್ನಟ್ಟಲ್ಲ, ಅವರು ತಮ್ಮ ಪ್ರಕ್ರಿಯೆಯನ್ನ ಅಂದ್ರೆ ಪ್ರಾಸೆಸ್ ಅನ್ನ ನಿಷ್ಠೆಯಿಂದ ಪಾಲಿಸ್ತಾರೆ. ಲಾಭ ಅನ್ನೋದು ಅದರ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಇದರಲ್ಲೇ ಮೊದಲನೇ ಅಂಶವೇ ಬಹಳ ಆಸಕ್ತಿಕರವಾಗಿದೆ. ಈ ಪುಸ್ತಕ ಹೇಳೋ ಪ್ರಕಾರ ಟ್ರೇಡಿಂಗ್ ಒಂದು ಉದ್ಯೋಗ ಅಲ್ಲ, ಬಿಸ್ನೆಸ್ ಅಲ್ಲ. ಹೂಡಿಕೆ ಅಂತೂ ಖಂಡಿತ ಅಲ್ಲ ಅಲ್ವಾ? ಬದಲಿಗೆ ಇದೊಂದು ಕ್ರೂರ, ಸುಂದರ $1 ಬಿಲಿಯನ್ ಆಟ ಅಂತ ಹೇಳುತ್ತೆ. ಹೌದು, ಆ ಆಟ ಅನ್ನೋ ಪದ ಅದು ಬಹಳ ಮುಖ್ಯ. ಯಾಕೆಂದ್ರೆ ಆಟದಲ್ಲಿ ನಿಯಮಗಳು ಇರುತ್ತವೆ, ಸೋಲು ಗೆಲುವು ಎರಡೂ ಸಹಜ. ಆದ್ರೆ ಹೆಚ್ಚಿನವರು ಕ್ಯಾಸಿನೋಗೆ ಬಂದವರ ತರ ಮಾರುಕಟ್ಟೆಗಿಂತ ನಾವೇ ಬುದ್ಧಿವಂತರು ಅಂತ ಭಾವಿಸಿ ಆಡ್ತಾರೆ. ಹೌದು, ಮತ್ತು ಆ ಭಾವನೆಯೇ ಅವರನ್ನ ಸೋಲಿಸೋದು. ಮಾರುಕಟ್ಟೆ ಯಾವಾಗಲೂ ಅವರಿಗಿಂತ ಬುದ್ಧಿವಂತವಾಗಿರುತ್ತೆ. ಇಲ್ಲಿ ಇನ್ನೊಂದು ಆಳವಾದ ವಿಷಯ ಇದೆ. ಪುಸ್ತಕದ ಪ್ರಕಾರ ನಾವು ನಿಜವಾಗಿ ಸ್ಟಾಕ್ಸ್, ಕರೆನ್ಸಿ ಅಥವಾ ಕ್ರಿಪ್ಟೋವನ್ನ ಟ್ರೇಡ್ ಮಾಡ್ತಿಲ್ಲ. ನಾವು ಅವುಗಳ ಹಿಂದೆ ಇರೋ ಲಕ್ಷಾಂತರ ಜನರ ಭಯ, ದುರಾಸೆ, ಭರವಸೆ ಮತ್ತು ಆ ನಿರಾಸೆಗಳನ್ನ ಟ್ರೇಡ್ ಮಾಡ್ತಿದೀವಿ. ಓ, ಹಾಗಾದ್ರೆ ನಾವು ಟ್ರೇಡ್ ಮಾಡೋದು ಇನ್ನೊಬ್ಬರ ಭಾವನೆಗಳನ್ನ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಹೌದು, ಅಂದ್ರೆ ಇದು ಚಾರ್ಟ್ಗಳ ಮೇಲಿನ ಗೆರೆಗಳ ಆಟಕ್ಕಿಂತ ಹೆಚ್ಚಾಗಿ ಮಾನವ ನಡವಳಿಕೆಯ ಆಟ. ಇದರರ್ಥ ಟೆಕ್ನಿಕಲ್ ಅನಾಲಿಸಿಸ್ಗಿಂತ ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಮುಖ್ಯ ಅಂತಾನಾ? ಎರಡೂ ಮುಖ್ಯ. ಆದರೆ ನೋಡಿ, ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೈಕಾಲಜಿ ಯಾಕೆ ನಾವು ಅದನ್ನು ಮಾಡೋಕೆ ಫೇಲ್ ಆಗ್ತೀವಿ ಅಂತ ವಿವರಿಸುತ್ತೆ. ಇಲ್ಲಿ ನಿಯಂತ್ರಣದ ಭ್ರಮೆ ಅಂದ್ರೆ ಇಲ್ಯೂಷನ್ ಆಫ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ನಿಯಂತ್ರಣದ ಭ್ರಮೆ. ಮಾರುಕಟ್ಟೆ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಅಸಾಧ್ಯ. ಆದ್ರೆ ನಮ್ಮ ಕೈಯಲ್ಲಿ 3 ವಿಷಯಗಳಿದೆ: ಯಾವಾಗ ಎಂಟ್ರಿ ಆಗ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು ಮತ್ತು ಎಷ್ಟು ರಿಸ್ಕ್ ತಗೋಬೇಕು ಅನ್ನೋದು. ಎಕ್ಸಾಕ್ಟ್ಲಿ, ಆ 3ನ್ನ ಕಂಟ್ರೋಲ್ ಮಾಡೋದೇ ನಿಜವಾದ ಟ್ರೇಡಿಂಗ್. ಉಳಿದಿದ್ದೆಲ್ಲ ಭ್ರಮೆ ಅಷ್ಟೇ. ಆ ನಿಯಂತ್ರಣದ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ಅಂಶ ನನ್ನ ಗಮನ ಸೆಳೆಯಿತು. ಪುಸ್ತಕದಲ್ಲಿ ಒಂದು ನೇರವಾದ ಮಾತು ಹೀಗಿದೆ: ಬಹುಶಃ ನಿಮ್ಮತ್ರ ಈಗಾಗಲೇ ಕೆಲಸ ಮಾಡೋ ಸ್ಟ್ರಾಟಜಿ ಇದೆ, ಆದರೆ ಅದನ್ನ ಪಾಲಿಸೋಕೆ ನಿಮ್ಗಾಗ್ತಿಲ್ಲ. ಇದು ನನಗೆ ಹೊಸ ವರ್ಷದ ಜಿಮ್ ಸಂಕಲ್ಪ ನೆನಪು ಮಾಡಿತು. ಎಲ್ಲರತ್ರನೂ ಒಂದು ಪ್ಲಾನ್ ಇರುತ್ತೆ, ಆದರೆ ಗುರುವಾರ ಬರೋ ಅಷ್ಟರಲ್ಲಿ ಹೆಚ್ಚಿನವರು ಅದನ್ನ ಕೈ ಬಿಟ್ಟಿರ್ತಾರೆ. ಅತ್ಯುತ್ತಮ ಹೋಲಿಕೆ ಅಲ್ವಾ? ಯಾಕೆಂದ್ರೆ ಜಿಮ್ನಂತೆಯೇ ಟ್ರೇಡಿಂಗ್ ಕೂಡ ಒಂದು ಟೆಕ್ನಿಕಲ್ ವೇಷ ಹಾಕೊಂಡಿರೋ ಒಂದು ಮೆಂಟಲ್ ಗೇಮ್. ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಮಾಡೋಕ್ ಬೇಕಾದ ಶಿಸ್ತಿರಲ್ಲ. ಯಾಕೆ ಹಾಗಾಗುತ್ತೆ?
ಅದಕ್ಕೆ ಕಾರಣ ನಮ್ಮ ಮೆದುಳಿನ ರಚನೆ. ನಮ್ಮ ಬ್ರೈನ್ ಸಾವಿರಾರು ವರ್ಷಗಳಿಂದ ಆ ತಕ್ಷಣದ ಸಂತೋಷ ಅಂದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಬಯಸೋಕೆ ಮತ್ತೆ ನಷ್ಟವನ್ನ ಲಾಸ್ ಅವರ್ಜನ್ನ ತಪ್ಪಿಸೋಕೆ ವಿಕಸನಗೊಂಡಿದೆ. ಒಂದು ಟ್ರೇಡ್ ಲಾಭದಲ್ಲಿದ್ದಾಗ ಬೇಗ ಬುಕ್ ಮಾಡಿ ಸಣ್ಣ ಲಾಭ ತಗೊಳ್ಳೋಕೆ ಹೇಳುತ್ತೆ. ಅದೇ ಟ್ರೇಡ್ ನಷ್ಟದಲ್ಲಿದ್ರೆ ಇನ್ನೇನು ವಾಪಸ್ ಬರ್ಬೋದು ಅಂತ ಕಾಯೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ಶಿಸ್ತನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದು ಬರೀ ವಿಲ್ ಪವರ್ ವಿಷಯನಾ? ಇಲ್ಲ, ವಿಲ್ ಪವರ್ ಅನ್ನೋದು ಒಂದು ಸೀಮಿತ ಸಂಪನ್ಮೂಲ. ಪುಸ್ತಕದ ಪ್ರಕಾರ ಶಿಸ್ತು ಅನ್ನೋದು ಒಂದು ಭಾವನೆ ಅಲ್ಲ, ಅದೊಂದು ಸಿಸ್ಟಮ್. ಹೌದು. ಅಂದ್ರೆ ನೀವು ಭಾವನಾತ್ಮಕವಾಗಿ ವೀಕ್ ಆದಾಗ ನಿಮ್ಮನ್ನ ರಕ್ಷಿಸೋಕೆ ಇರೋ ಒಂದು ಚೆಕ್ಲಿಸ್ಟ್. ಉದಾಹರಣೆಗೆ, ನಾನು ಈ 3 ಕಂಡೀಷನ್ಗಳು ಸರಿ ಇದ್ರೆ ಮಾತ್ರ ಟ್ರೇಡ್ ತಗೊಳ್ತೀನಿ ಅಂತ ಮೊದಲೇ ನಿರ್ಧಾರ ಮಾಡೋದು. ಆಗ ಮಾರುಕಟ್ಟೆ ಎಷ್ಟೇ ಚಂಚಲವಾದ್ರೂ ನಿಮ್ಮ ಸಿಸ್ಟಮ್ ನಿಮ್ಮನ್ನ ರಕ್ಷಿಸುತ್ತೆ. ಇಲ್ಲಿ ಒಂದು ಮುಖ್ಯವಾದ ಮನಸ್ಥಿತಿ ಬದಲಾವಣೆ ಬೇಕು. ಒಂದು ಒಳ್ಳೆ ಟ್ರೇಡ್ ಅಂದ್ರೆ ಲಾಭ ತಂದಿದ್ದಲ್ಲ, ಬದಲಾಗಿ ನಿಮ್ಮ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದ್ದು. ಅದು ಲಾಭ ತರ್ಲಿ ನಷ್ಟ ತರ್ಲಿ? ಕರೆಕ್ಟ್. ಆ ಟ್ರೇಡ್ ಲಾಭನಾದ್ರೂ ತರ್ಲಿ ನಷ್ಟನಾದ್ರೂ ತರ್ಲಿ. ಶಿಸ್ತು ಪಾಲಿಸೋದು ಒಂದು ಭಾಗ ಆದ್ರೆ ಆ ಶಿಸ್ತಿನ ಭಾಗವಾಗಿ ನಾವು ತಗೊಳ್ಳೋ ರಿಸ್ಕ್ ಅನ್ನ ಕಂಟ್ರೋಲ್ ಮಾಡೋದು ಇನ್ನೊಂದು ದೊಡ್ಡ ಸವಾಲು. ಇಲ್ಲಿಂದಲೇ ನಮ್ಮ ಚರ್ಚೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಡೆಗೆ ಹೋಗುತ್ತೆ. ಪುಸ್ತಕದಲ್ಲಿನ ಒಂದು ಮಾತು ನನ್ನನ್ನ ಬಹಳ ಯೋಚನೆಗೆ ಹಚ್ಚಿತು. ನೀವು ತಪ್ಪು ಮಾಡಿದ್ದಿಕ್ಕೆ ಸೋಲಲ್ಲ, ತಪ್ಪು ಮಾಡಿದಾಗ ಅತಿಯಾದ ರಿಸ್ಕ್ ತಗೊಂಡಿದ್ದಿಕ್ಕೆ ಸೋಲ್ತೀರಿ. ಇದನ್ನ ಟ್ರೇಡಿಂಗ್ನ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಹೆಚ್ಚಿನ ಹೊಸಬರು ಒಂದೇ ಟ್ರೇಡ್ನಲ್ಲಿ ಲೈಫ್ ಬದಲಾಗಬೇಕು ಅಂತ ಬಯಸ್ತಾರೆ. ಆದರೆ ಪ್ರೊಫೆಷನಲ್ಸು ಎಷ್ಟು ಕಳಬಹುದು ಅನ್ನೋದಕ್ಕಿಂತ ಒಂದು ವೇಳೆ ತಾವು ತಪ್ಪು ಮಾಡಿದ್ರೆ ಎಷ್ಟು ಕಳ್ಕೋಬಹುದು ಅಂತ ಜಾಸ್ತಿ ಯೋಚನೆ ಮಾಡ್ತಾರೆ. ಇದಕ್ಕಾಗಿಯೇ ಪುಸ್ತಕದಲ್ಲಿ 1% ನಿಯಮ ಅಂತ ಪರಿಚಯಿಸಿದ್ದಾರೆ. ಈ 1% ನಿಯಮವನ್ನ ಸ್ವಲ್ಪ ವಿವರಿಸಬಹುದಾ? ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಅದೇ ಇದರ ಪರಿಣಾಮ ಏನು? ಖಂಡಿತ. ಇದರ ಅರ್ಥ, ಯಾವುದೇ ಒಂದು ಟ್ರೇಡ್ನಲ್ಲಿ ನಿಮ್ಮ ಒಟ್ಟು ಟ್ರೇಡಿಂಗ್ ಅಕೌಂಟ್ನ 1%ಗಿಂತ ಹೆಚ್ಚು ಹಣವನ್ನ ರಿಸ್ಕ್ಗೆ ಹಾಕಬಾರ್ದು. ಉದಾಹರಣೆಗೆ, ನಿಮ್ಮ ಅಕೌಂಟ್ನಲ್ಲಿ 1 ಲಕ್ಷ ರೂಪಾಯಿ ಇದ್ರೆ ಒಂದು ಟ್ರೇಡ್ನಲ್ಲಿ ನಿಮ್ಮ ಗರಿಷ್ಠ ನಷ್ಟ 1,000 ರೂಪಾಯಿಗಳನ್ನ ಮೀರಬಾರ್ದು. ಓಕೆ. ಇದು ಒಂದೇ ಟ್ರೇಡ್ನಲ್ಲಿ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಲ್ಲ, ನಿಜ. ಆದರೆ ಇದು ನೀವು ದೀರ್ಘಕಾಲದವರೆಗೆ ಆಟದಲ್ಲಿ ಉಳಿಯೋದನ್ನ ಖಚಿತಪಡಿಸುತ್ತೆ. ನೋಡಿ, ಸೋಲಿನ ಸರಣಿಗಳು ಅಂದ್ರೆ ಲೂಸಿಂಗ್ ಸ್ಟ್ರೀಕ್ಸ್ ಟ್ರೇಡಿಂಗ್ನ ಒಂದು ಭಾಗ, ಅದು ಬಂದೇ ಬರುತ್ತೆ. ಆದರೆ 1% ನಿಯಮ ಪಾಲಿಸಿದ್ರೆ ನೀವು ಸತತವಾಗಿ 5 ಟ್ರೇಡ್ ಸೋತರೂ ನಿಮ್ಮ ಅಕೌಂಟ್ನಿಂದ ಕೇವಲ 5% ಅಷ್ಟು ಹಣ ಮಾತ್ರ ಹೋಗಿರುತ್ತೆ. ಇದರಿಂದ ಚೇತರಿಸ್ಕೊಳ್ಳೋದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಗೂ ಸುಲಭ. ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ಹಣ ಉಳಿಸೋದಲ್ಲ, ನಮ್ಮ ಮಾನಸಿಕ ಸ್ಥಿರತೆಯನ್ನ ಕಾಪಾಡೋಗೂ ಸಹಾಯ ಮಾಡುತ್ತೆ. ಕಡಿಮೆ ರಿಸ್ಕ್ ಇದ್ದಾಗ ನಮ್ಮ ನಿರ್ಧಾರಗಳು ಹೆಚ್ಚು ಲಾಜಿಕಲ್ ಆಗಿರುತ್ತೆ ಅಲ್ವಾ? ಖಂಡಿತ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಭಯ ಅಲ್ಲ, ಅದು ಮಾರುಕಟ್ಟೆಗೆ, ನಮ್ಮ ಶ್ರಮಕ್ಕೆ, ನಮ್ಮ ಬಂಡವಾಳಕ್ಕೆ ನಾವು ಕೊಡೋ ಗೌರವ. ಕಡಿಮೆ ರಿಸ್ಕ್ ತಗೊಂಡಾಗ ಪ್ರತಿ ಟ್ರೇಡ್ನ ರಿಸಲ್ಟ್ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಆಗ ನಮ್ಮ ಗಮನ ಫಲಿತಾಂಶದಿಂದ ಪ್ರಕ್ರಿಯೆಯ ಕಡೆಗೆ ಹೋಗುತ್ತೆ. ಇದೇ ಪ್ರೊಫೆಷನಲ್ ಮತ್ತು ಹವ್ಯಾಸಿ ಟ್ರೇಡರ್ಗಳ ನಡುವಿನ ದೊಡ್ಡ ವ್ಯತ್ಯಾಸ. ಇದು ನಮ್ಮನ್ನ ಮುಂದಿನ ಪ್ರಮುಖ ವಿಷಯಕ್ಕೆ ಅಂದ್ರೆ ಸೈಕಾಲಜಿ ಕಡೆಗೆ ಕರ್ಕೊಂಡ್ರೋಗುತ್ತೆ. ಇಲ್ಲಿನ ಒಂದು ಕೋಟ್ ಹೀಗಿದೆ: ನೀವು ಮಾರುಕಟ್ಟೆಯೊಂದಿಗೆ ಸೋಲುತ್ತಿಲ್ಲ, ನಿಮ್ಮೊಂದಿಗೆ ನೀವೇ ಸೋಲುತ್ತಿದ್ದೀರಿ. ಇದು ಕೇಳೋಕೆ ಸ್ವಲ್ಪ ಕಠೋರ ಅನ್ಸಿದ್ರೂ ಇದರಲ್ಲಿ ಸತ್ಯ ಇದೆ. ಮಾರುಕಟ್ಟೆಗೆ ನಮ್ಮ ಬಗ್ಗೆ ಯಾವ ಫೀಲಿಂಗ್ಸೂ ಇಲ್ಲ, ಆದ್ರೆ ನಮಗೆ ಮಾರುಕಟ್ಟೆ ಬಗ್ಗೆ 1000 ಫೀಲಿಂಗ್ಸ್ ಇರುತ್ತೆ. ಹೌದು. ಭಯ, ದುರಾಸೆ ಮತ್ತೆ ಅತಿಯಾದ ಆತ್ಮವಿಶ್ವಾಸ ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಈ 3 ನಮ್ಮ ದೊಡ್ಡ ಶತ್ರುಗಳು ಅಂತ ಪುಸ್ತಕ ಹೇಳುತ್ತೆ. ಭಯ ಒಂದು ಒಳ್ಳೆ ಅವಕಾಶ ಕಣ್ಣೆದ್ರಿಗಿದ್ರೂ ತಗೊಳೋಕ್ ಬಿಡಲ್ಲ. ದುರಾಸೆ ಗೆದ್ದ ಮೇಲೆ ಇನ್ನಷ್ಟು ರಿಸ್ಕ್ ತಗೊಳ್ಳೋಕೆ ಪ್ರೇರೇಪಿಸುತ್ತೆ. ಆದ್ರೆ ಇವೆರಡಕ್ಕಿಂತ ಅಪಾಯಕಾರಿ ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಸತತವಾಗಿ ಕೆಲವು ಟ್ರೇಡ್ ಗೆದ್ದಾಗ ನಾನು ಮಾರುಕಟ್ಟೆಯನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅನ್ನೋ ಒಂದು ಭ್ರಮೆ ಹುಟ್ಟುತ್ತೆ. ಆಗಲೇ ನಾವು ನಮ್ಮ ನಿಯಮಗಳನ್ನ ಮುರಿದು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡೋದು. ಹಾಗಾದ್ರೆ ಒಂದು ಸೋಲು ನಮ್ಮ ಇಡೀ ದಿನವನ್ನ ಹಾಳ್ಮಾಡುತ್ತೆ. ಯಾಕೆಂದ್ರೆ ನಾವು ಅದನ್ನ ಪರ್ಸನಲ್ ಫೇಲಿಯರ್ ಅಂತ ತಗೊಳ್ತೀವಿ. ನಾನು ಸೋತೆ ಅನ್ಕೋತೀವಿ, ನನ್ನ ಸ್ಟ್ರಾಟಜಿ ಈ ಸಲ ವರ್ಕ್ ಆಗ್ಲಿಲ್ಲ ಅಂತ ಅನ್ಕೊಳಲ್ಲ. ಈ ಭಾವನೆಯಿಂದ ಹೊರಗ್ ಬರೋದ್ ಹೇಗೆ? ಇದಕ್ಕೆ ಪುಸ್ತಕದಲ್ಲಿ ಒಂದು ಸಿಂಪಲ್ ಆದ್ರೆ ಬಹಳ ಪವರ್ಫುಲ್ ಆದ ಪರಿಹಾರ ಇದೆ. ನೀವು ನಿಮ್ಮ P&L ಅಲ್ಲ, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ರಿಪೋರ್ಟ್ ನೀವಲ್ಲ ಅನ್ನೋ ಅರಿವನ್ನ ಬೆಳೆಸ್ಕೊಳ್ಳೋದು.
ನಿಮ್ಮ ಮೌಲ್ಯ ನಿಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿರೋ ನಂಬರ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಇದೊಂದು ಸಂಭವನೀಯತೆಯ ಆಟ. ಇಲ್ಲಿ ಸೋಲು ಗೆಲುವು ಎರಡೂ ಇರುತ್ತೆ. ಇನ್ನೊಂದು ವಿಷಯ ಅಂದ್ರೆ, ಇವತ್ತಿನ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳನ್ನ ಗೇಮಿಂಗ್ ಆಪ್ಗಳ ಥರ ಡಿಸೈನ್ ಮಾಡಿರ್ತಾರೆ. ಓ ಹೌದಾ? ಹೌದು. ಅವು ಹಸಿರು, ಕೆಂಪು ಬಣ್ಣಗಳನ್ನ ಬಳಸಿ ನಮ್ಮ ಮೆದುಳಲ್ಲಿ ಡೋಪಮೈನ್ ಅನ್ನ ಪ್ರಚೋದಿಸ್ತವೆ. ಇದಕ್ಕೆ ಪರಿಹಾರ ಅಂದ್ರೆ, ಲಾಭ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಪಡೋದು, ನಷ್ಟ ಆದಾಗ ಸಿಕ್ಕಾಪಟ್ಟೆ ದುಃಖ ಪಡೋದನ್ನ ಬಿಟ್ಟು ನಿಮ್ಮ ನಿಯಮಗಳನ್ನ ಪಾಲಿಸಿದ್ದಕ್ಕೆ ನಿಮ್ಮನ್ನ ನೀವೇ ಶ್ಲಾಘಿಸ್ಕೊಳ್ಳೋದನ್ನ ಕಲಿಬೇಕು. ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಒಂದು ಸವಾಲಾದ್ರೆ, ಏನೂ ಮಾಡದೆ ಸುಮ್ನೆ ಕೂರೋದು ಇನ್ನೊಂದು ದೊಡ್ಡ ಸವಾಲು. ಪುಸ್ತಕದ ಈ ಒಂದು ಭಾಗ ನನಗೆ ಬಹಳ ಇಷ್ಟ ಆಯ್ತು. ಏನನ್ನೂ ಮಾಡದೇ ಇರೋದು ಕೂಡ ಏನನ್ನೂ ಮಾಡಿದಂತೆ. ಅಂದ್ರೆ ಅತ್ಯಂತ ಕಠಿಣವಾದ ಟ್ರೇಡ್ ಅಂದ್ರೆ ಯಾವುದೇ ಟ್ರೇಡ್ ತಗೊಳ್ಳದೇ ಇರೋದು. ಹೌದು, ಯಾಕಂದ್ರೆ ನಾವು ಸದಾ ಆಕ್ಟಿವ್ ಆಗಿ ಇರೋಕ್ ಬಯಸ್ತೀವಿ. ಸುಮ್ನೆ ಕೂತಿರೋದು ನಮ್ಗೆ ಸೋಲಿನ ತರ ಅಥವಾ ಒಂದು ಅವಕಾಶವನ್ನ ಕಳ್ಕೊಂಡಾಗೆ ಅನ್ಸುತ್ತೆ. ಆದ್ರೆ ಟ್ರೇಡಿಂಗ್ನಲ್ಲಿ ಕಾಯುವಿಕೆ ಅಂದ್ರೆ ನಿಷ್ಕ್ರಿಯತೆ ಅಲ್ಲ, ಅದು ಸಿದ್ಧತೆ ಮತ್ತು ಗಮನ. ಒಬ್ಬ ಸ್ನೈಪರ್ ಶೂಟ್ ಮಾಡೋಕೆ ಸರಿಯಾದ ಕ್ಷಣಕ್ಕಾಗಿ ಗಂಟೆಗಟ್ಲೆ ದಿನಗಟ್ಲೆ ಕಾಯೋ ಥರ. ಅವನು ಪ್ರತಿಯೊಂದು ಸಣ್ಣ ಚಲನೆಗೂ ಶೂಟ್ ಮಾಡಲ್ಲ ಅಲ್ವಾ? ಕರೆಕ್ಟ್. ಅದೇ ರೀತಿ ಒಬ್ಬ ಟ್ರೇಡರ್ ಕೂಡ ತನ್ನ ಸೆಟಪ್ಗಾಗಿ ತಾಳ್ಮೆಯಿಂದ ಕಾಯ್ಬೇಕು. ಈ ಪುಸ್ತಕದಲ್ಲಿ ಆಲ್ಮೋಸ್ಟ್ ಟ್ರೇಡ್ ಅನ್ನೋ ಒಂದು ಕಾಯಿಲೆ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ನಮ್ಮ ಸೆಟಪ್ಗೆ ಬಹುತೇಕ ಸರಿ ಹೊಂದುವ ಆದ್ರೆ ಪೂರ್ತಿಯಾಗಿ ಹೊಂದದ ಟ್ರೇಡ್ಗಳನ್ನ ತಗೊಳ್ಳೋದು. ಇದು ಯಾಕಿಷ್ಟು ಡೇಂಜರಸ್? ಯಾಕೆಂದ್ರೆ ಇದು ನಮ್ಮ ಶಿಸ್ತನ್ನ ಮುರಿಯುತ್ತೆ, ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುತ್ತೆ. ಒಂದು ಆಲ್ಮೋಸ್ಟ್ ಟ್ರೇಡ್ ಸೋತಾಗ ನಾವು ನಮ್ಮ ಸ್ಟ್ರಾಟಜಿಯನ್ನೇ ಡೌಟ್ ಮಾಡಕ್ ಶುರು ಮಾಡ್ತೀವಿ. ಬೇಸರ ಅಂದ್ರೆ ಬೋರ್ಡಮ್ ನಮ್ಮನ್ನ ಇಂಥ ತಪ್ಪು ಮಾಡೋಕೆ ಪ್ರೇರೇಪಿಸುತ್ತೆ. ಆದ್ರೆ ವೃತ್ತಿಪರರು ಬೇಸರವನ್ನ ಒಂದು ಪ್ರಾಬ್ಲಮ್ ಆಗಿ ನೋಡಲ್ಲ, ಅದೊಂದು ಫಿಲ್ಟರ್ ಆಗಿ ನೋಡ್ತಾರೆ. ಫಿಲ್ಟರ್? ಹೌದು. ಮಾರುಕಟ್ಟೆಯಲ್ಲಿ ಯಾವುದೇ ಒಳ್ಳೆ ಅವಕಾಶ ಇಲ್ಲ, ಸುಮ್ಮನೆ ಕೂತ್ಕೋ ಅಂತ ಅದು ನಮಗೆ ಹೇಳ್ತಿದೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ತಾಳ್ಮೆ ನಮ್ಮ ಮೆಂಟಲ್ ಎನರ್ಜಿಯನ್ನ ಉಳಿಸುತ್ತೆ ಮತ್ತೆ ಉತ್ತಮ ಗುಣಮಟ್ಟದ ಟ್ರೇಡ್ಗಳನ್ನ ಮಾತ್ರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ತಾಳ್ಮೆಯಿಂದ ಕಾಯೋದು ಸರಿ, ಆದ್ರೆ ಯಾವುದಕ್ಕಾಗಿ ಕಾಯಬೇಕು? ಇಲ್ಲಿಂದ ನಮ್ಮ ಚರ್ಚೆ ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಅಂಶದ ಕಡೆಗೆ ಬರುತ್ತೆ. 10 ಸ್ಟ್ರಾಟಜಿಗಳನ್ನ ಕಲಿಯೋದಕ್ಕಿಂತ ಒಂದೇ ಒಂದು ಸೆಟಪ್ನಲ್ಲಿ ಮಾಸ್ಟರಿ ಮಾಡೋದು ಹೇಗೆ ಉತ್ತಮ ಅನ್ನೋ ಅಂಶ. ಒಂದು ಸೆಟಪ್, ಒಂದು ಮಾರುಕಟ್ಟೆ, ಒಂದು ಪ್ಲಾನ್. ಇದು ಕೇಳೋಕೆ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು, ಆದ್ರೆ ಇದರ ಹಿಂದಿನ ತರ್ಕ ಅದ್ಭುತವಾಗಿದೆ. ಹೌದು, ಇದನ್ನ ಮಾಸ್ಟರಿ ವರ್ಸಸ್ ಗೊಂದಲ ಅಂತ ಕರೀಬೋದು. ಹೆಚ್ಚಿನ ಹೊಸಬ್ರು ಒಂದು ಸ್ಟ್ರಾಟಜಿಯಿಂದ ಇನ್ನೊಂದಕ್ಕೆ, ಒಂದು ಇಂಡಿಕೇಟರ್ನಿಂದ ಮತ್ತೊಂದಕ್ಕೆ ಜಿಗಿಯುತ್ತಲೇ ಇರ್ತಾರೆ. ಇದನ್ನ ಹೋಲಿ ಗ್ರೇಲ್ ಹುಡುಕಾಟ ಅಂತಾರೆ. ಆದರೆ ಅಂತ ಯಾವುದೇ ಸೀಕ್ರೆಟ್ ಸ್ಟ್ರಾಟಜಿ ಇಲ್ಲ. ಹೆಚ್ಚಿನ ಆಯ್ಕೆಗಳು ನಮ್ಮನ್ನ ಗೊಂದಲಕ್ಕೆ ಮತ್ತು ನಿರ್ಧಾರ ತಗೊಳ್ಳೋದ್ರಲ್ಲಿ ವಿಳಂಬಕ್ಕೆ ಅಂದ್ರೆ ಅನಾಲಿಸಿಸ್ ಪ್ಯಾರಾಲಿಸಿಸ್ಗೆ ದೂಡ್ತವೆ. ಆದ್ರೆ ಒಂದೇ ಸೆಟಪ್ಗೆ ಅಂಟ್ಕೊಂಡ್ರೆ ಬೇರೆ ಅವಕಾಶಗಳನ್ನ ಕಡ್ಕೊಳ್ಳಲ್ವಾ? ಮಾರುಕಟ್ಟೆ ಸದಾ ಬದಲಾಗ್ತಿರುತ್ತೆ, ಅದಕ್ಕೆ ತಕ್ಕಂತೆ ನಾವು ಬದಲಾಗ್ಬೇಕಲ್ಲ? ಒಳ್ಳೆ ಪ್ರಶ್ನೆ. ಆದ್ರೆ ಇಲ್ಲಿ ಒಂದೇ ಸೆಟಪ್ ಅಂದ್ರೆ ಕುರುಡಾಗಿ ಅದನ್ನೇ ಫಾಲೋ ಮಾಡೋದಲ್ಲ. ಅದರ ಅರ್ಥ ಒಂದು ನಿರ್ದಿಷ್ಟ ಸೆಟಪ್ ಅನ್ನ ಆಳವಾಗಿ ಅಧ್ಯಯನ ಮಾಡಿ, ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ, ಅದರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಡೋದು. ಓಕೆ. ಆಗ ಅದರ ಮೇಲೆ ಒಂದು ನಂಬಿಕೆ ಬೆಳೆಯುತ್ತೆ. ಈ ನಂಬಿಕೆ ಡೇಟಾ ಮತ್ತು ಅನುಭವದಿಂದ ಬರುತ್ತೆ, ಕೇವಲ ಭರವಸೆಯಿಂದಲ್ಲ. ಆಗ ಇದು ಕೆಲಸ ಮಾಡಬಹುದೇನೋ ಅನ್ನೋ ಅನುಮಾನದ ಬದಲು ಸಂಭಾವನೀಯತೆಗಳ ಆಧಾರದ ಮೇಲೆ ಲಾಂಗ್ ರನ್ನಲ್ಲಿ ಇದು ಕೆಲಸ ಮಾಡುತ್ತೆ ಅನ್ನೋ ದೃಢ ವಿಶ್ವಾಸ ಮೂಡುತ್ತೆ. ಒತ್ತಡದ ಸಮಯದಲ್ಲಿ ಈ ವಿಶ್ವಾಸವೇ ನಮ್ಮನ್ನ ಕಾಪಾಡೋದು. ಇದೇ ವೃತ್ತಿಪರರ ಸೀಕ್ರೆಟ್. ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯಿಂದ ಸ್ಪಷ್ಟವಾಗೋದು ಏನಂದ್ರೆ, ಯಶಸ್ವಿ ಟ್ರೇಡಿಂಗ್ ಅನ್ನೋದು ಮಾರುಕಟ್ಟೆಯ ರಹಸ್ಯಗಳನ್ನ ಭೇದಿಸೋದಲ್ಲ, ಬದಲಿಗೆ ನಮ್ಮೊಳಗಿನ ಗೊಂದಲಗಳನ್ನ ನಿವಾರಿಸಿಕೊಳ್ಳೋದು. ಇದು ಹೊರಗಿನ ಆಟಕ್ಕಿಂತ ಹೆಚ್ಚಾಗಿ ಒಳಗಿನ ಆಟ. ಖಂಡಿತ. ಶಿಸ್ತು, ರಿಸ್ಕ್ ಮ್ಯಾನೇಜ್ಮೆಂಟ್, ತಾಳ್ಮೆ ಮತ್ತು ನಮ್ಮದೇ ಆದ ಒಂದು ಸಿಸ್ಟಮ್ ಅನ್ನ ನಂಬೋದು. ಇವೇ ಟ್ರೇಡಿಂಗ್ನ ಮುರಿಯಲಾಗದ ಕಾನೂನುಗಳು. ಹೌದು. ಇದು ಕೇವಲ ಟ್ರೇಡಿಂಗ್ಗೆ ಮಾತ್ರ ಅಲ್ಲ, ಜೀವನದ ಹಲವು ಕ್ಷೇತ್ರಗಳಿಗೂ ಅನ್ವಯಿಸುತ್ತೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚೋ ಪ್ರಶ್ನೆ. ಈ ಪುಸ್ತಕ ಒಂದು ಸಿಸ್ಟಮ್ ಅನ್ನ ನಿರ್ಮಿಸಿ ಅದನ್ನು ನಂಬೇಕು ಅಂತ ಪದೇ ಪದೇ ಹೇಳುತ್ತೆ. ಒಬ್ಬ ಟ್ರೇಡರ್ನ ಸಿಸ್ಟಮ್ ಅವರ ಸ್ವಂತ ನಿಯಮಗಳು, ಅನುಭವ ಮತ್ತು ಸಂಶೋಧನೆಯ ಪ್ರತಿಬಿಂಬ ಆಗಿರುತ್ತೆ. ಹಾಗಾದ್ರೆ ಆ ಸಿಸ್ಟಮ್ ಅನ್ನ ನಂಬೋದು ಅಂದ್ರೆ ಅಂತಿಮವಾಗಿ ತಮ್ಮನ್ನೇ ತಾವು ನಂಬಿದಾಗೆ ಅಲ್ವಾ? ಹೌದಲ್ಲ? ಹಾಗಾದ್ರೆ
ಅನಿಶ್ಚಿತತೆಯ ತುಂಬಿರೋ ಈ ಕ್ಷೇತ್ರದಲ್ಲಿ ಅಂಕಿಅಂಶಗಳನ್ನು ಮೀರಿ ತಮ್ಮದೇ ಆದ ವಿವೇಚನೆ ಮತ್ತು ಸಿದ್ಧತೆಯನ್ನ ನಂಬುವಂತಹ ಆತ್ಮವಿಶ್ವಾಸವನ್ನ ಗಳಿಸೋಕೆ ನಿಜವಾಗ್ಲೂ ಏನ್ಬೇಕು?